ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೇಚಿ ಅರುಣ್ ಕುಮಾರ್. ಸಮಸ್ತ ಚಂದನವಾಹಿನಿಯ ಪ್ರೇಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಬಂಧುಗಳೇ, ಈ ದಿನದ ವಿಶೇಷವಾದಂಥ ಒಂದು ಹಾಡುಗಳ ಸಂಚಿಕೆ. ವಿಶೇಷತೆ ಏನು ಅಂತಂದರೆ, ಯಾರ ಜೀವನದಲ್ಲಿ ನೋವಿಲ್ಲ, ನಲಿವಿಲ್ಲ, ಸುಖ ಇದೆ, ಕಷ್ಟ ಇದೆ, ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋದಾಗ ಮಾತ್ರ ಮನುಷ್ಯ ಒಂದು ಅದ್ಭುತವಾದಂಥ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಎಷ್ಟೋ ನೊಂದ ಮನಸ್ಸುಗಳಿಗೆ ಒಂದಷ್ಟು ಸ್ಫೂರ್ತಿದಾಯಕವಾದಂಥ ಹಾಡುಗಳನ್ನು ಹಾಡ್ತಾ ಚೈತನ್ಯವನ್ನು ತುಂಬುವಂಥ ಒಂದು ಅದ್ಭುತವಾದಂಥ ಸಂಚಿಕೆ ಈ ದಿನ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ. ಮತ್ತೊಂದೇನೆಂದರೆ, ನಮ್ಮ ಎಲ್ಲ ಕಲಾವಿದರ ಒಂದೊಂದು ಸಣ್ಣ ಘಟನೆಗಳು ಏನಿದಾವೆ ಅಂತ ಅದರ ಜೊತೆಯಲ್ಲಿ ಹಂಚಿಕೊಳ್ತಾ, ಎಲ್ಲರ ಜೀವನದಲ್ಲೂ ನೋವಿದೆ, ಎಲ್ಲರ ಜೀವನದಲ್ಲೂ ಕಷ್ಟ ಇದೆ, ಅದಕ್ಕೆ ಮದ್ದು ನಮ್ಮ ಮನಸ್ಥಿತಿ ಮತ್ತು ನಮ್ಮಲ್ಲಿರುವಂಥ ಒಂದು ಆತ್ಮ ಸ್ಥೈರ್ಯ, ಅದನ್ನು ಯಾವತ್ತೂ ನಾವು ಕಳ್ಕೋಬಾರದು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ, ಅಂಥ ಎಷ್ಟು ನೊಂದ ಮನಸ್ಸುಗಳಿಗೆ ಸ್ಫೂರ್ತಿದಾಯಕವಾದಂಥ ಹಾಡುಗಳನ್ನು ಹಾಡೋದ್ರ ಮುಖಾಂತರ ಈ ಒಂದು ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲನೇ ಗೀತೆಯಾಗಿ ಶ್ರೀ ಕಡಿಕೋಳ ಮಡಿವಾಳೇಶ್ವರ ಅವರ ತತ್ವಪದ, ಸಂಗೀತ ವಿದ್ವಾನ್ ರವೀಂದ್ರ ಹಂದಿಗನೂರು ಸರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂಥ ಒಂದು ಅದ್ಭುತವಾದಂಥ ಹಾಡು. ಸಾರಾಂಶ ಇಷ್ಟೇ, ನಾವು ಎಲ್ಲಿ ಮಾತಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಮಾತಾಡ್ತೀವಿ, ಎಷ್ಟು ಮಾತಾಡ್ತೀವಿ ಅನ್ನೋದು ಮುಖ್ಯ. ಎಲ್ಲ ಕಡೆನೂ ನಮ್ಮ ಮಾತು ಮುಖ್ಯ ಆಗಿರಲ್ಲ, ನಮ್ಮ ಮೌನವೂ ಕೂಡ ಮುಖ್ಯವಾಗಿರುತ್ತೆ. ಹಾಗಾಗಿ ಅಂಥ ಒಂದು ಅದ್ಭುತವಾದಂಥ ಸಂದೇಶವನ್ನು ಕೊಡುವಂಥ ಗೀತೆ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮೂಕನಾಗಬೇಕು ಜಗದುಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡೆ ಗಾಯಿಸಲಾರದೆ, ಕಾಕಬುದ್ಧಿ ಕಡೆ ಗಾಯಿಸಲಾರದೆ, ಲೋಕದ ಗೋಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು, ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು. ಮಾತು ಬಲ್ಲ ಮಹಾ ನಾನಿಯ ಕೂಡ, ಮಾತು ಬಲ್ಲ ಮಹಾ ನಾನಿಯ ಕೂಡ, ಕೋತಿ ಹಂಗ ಬೆನ್ನ
ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವಬಲ್ಲ ಜ್ಞಾನಿಯ ಕೂಡ, ತತ್ವಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ನತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯ ಇರಬೇಕು. ಆಸೆಯ ನಳಿಬೇಕು, ಮನಸ್ಸಿನ ಹೇಸಿಗೆ ತೊಳಿಬೇಕು. ಆಸೆಯ ನಳಿಬೇಕು, ಮನಸ್ಸಿನ ಹೇಸಿಗೆ ತೊಳಿಬೇಕು. ಆಸೆಯ ನಳಿದು ಹೇಸಿಗೆ ತೊಳೆದು, ಆಸೆಯ ನಳಿದು ಹೇಸಿಗೆ ತೊಳೆದು, ಈಶ ಮಹಾಂತರ ಪಾದ ಹಿಡಿಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡೆ ಘಾಯಿಸಲಾಗದೆ, ಕಾಕಬುದ್ಧಿ ಕಡೆ ಘಾಯಿಸಲಾಗದೆ, ಲೋಕದ ಗೊಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಮಾತು ಮೌಲ್ಯವಾಗಿರಬೇಕು, ನಮ್ಮ ಮಾತು ಮುತ್ತಿನಂತಿರಬೇಕು, ಮಾತಾಡೋದಕ್ಕೆ ಬಂದಿಲ್ಲ ಅಂದಾಗ ಮೌನಿಯಾಗಿರಬೇಕು. ಇದು ಈ ಒಂದು ಹಾಡಿನ ಸಾರಾಂಶ. ಇಂಥ ಅನೇಕ ಹಾಡುಗಳನ್ನು ನಮ್ಮ ಸಾಹಿತಿಗಳು ಕೊಟ್ಟಿದ್ದಾರೆ, ಅದ್ಭುತವಾದಂಥ ಗೀತ ರಚನೆಕಾರರು ಕೊಟ್ಟಿದ್ದಾರೆ. ಈ ಹಾಡುಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ಬೇರೆಯವ್ರಿಗೆ ಇಲ್ಲದೆ ಇರುವಂತಹ ಒಂದು ಕಷ್ಟ ನಮಗೇನು ಇಲ್ವಲ್ಲ ಅಂತ ಮನಸ್ಸಿಗೆ ನಮಗೆ ಭಾಸವಾಗುತ್ತೆ. ಇಂಥ ಗೀತೆಗಳ ಮುಖಾಂತರ ಎಷ್ಟೋ ಜೀವಗಳನ್ನು ಉಳಿಸಿದ್ದಾರೆ ಈ ಒಂದು ಸಾಹಿತಿಗಳು. ಹಾಗಾಗಿ ಅವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಗೀತೆನೀಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ದುಡ್ಡು ಯಾರಿಗೆ ತಾನೇ ಬೇಕಾಗಿಲ್ಲ, ಎಲ್ರಿಗೂ ಬೇಕಿದೆ, ಅದೇ ಜೀವನ ಅಲ್ಲ ಅಂತ ಈ ಒಂದು ಸಾಹಿತ್ಯದಲ್ಲಿ ತುಂಬ ಅದ್ಭುತವಾಗಿ ಹೇಳ್ತಾರೆ.
ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ ಈ ಒಂದು ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ವಿ. ಕನ್ನಡದ ಪದ ಬಳಕೆ ಈ ಒಂದು ಹಾಡಿನಲ್ಲಿ ಮಾಡಿದ್ದಾರಲ್ಲ, ಈ ಒಂದು ಸಾಹಿತಿಗಳಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಗೀತೆಯನ್ನು ಕೇಳೋಣ. ಬನ್ನಿ ವೀಕ್ಷಕರೇ, ನಮ್ಮ ಕಲಾವಿದರ ಜೀವನದಲ್ಲಿ ಅದೆಷ್ಟೋ ನೋವುಗಳನ್ನು ಸಹಿಸಿಕೊಳ್ತಾ ಮುಂದೆ ಬಂದಿದ್ದಾರೆ. ಈ ಥರದ ಹಲವಾರು ಕಲಾವಿದರು ನಮಗೆ ಸಿಗ್ತಾರೆ. ಈ ದಿನ ನಮ್ಮೊಟ್ಟಿಗೆ ಇರುವಂಥ ನಮ್ಮ ಕಲಾವಿದರ ಒಂದಷ್ಟು ಅನುಭವಗಳನ್ನು ಹಂಚ್ಕೊಳ್ತಾ ಹೋಗೋಣ. ಮುಂದಿನ ಗೀತೆಗಿಂತ ಮುಂಚೆ ನಮ್ಮ ಜೊತೆ ಬಾಲು ಜಂಬೆ ಅವರಿದ್ದಾರೆ. ಅಂತಾರಾಷ್ಟ್ರೀಯ ಜಂಬೆ ವಾದಕರು. ಒಂದು ಸಣ್ಣ ಹಳ್ಳಿಯಲ್ಲಿ ತಮಟೆ ನುಡಿಸ್ತಾ ಇದ್ದಂಥ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಅವರು ಪಟ್ಟಿರುವಂತಹ ಅನೇಕ ನೋವುಗಳು, ಕಟ್ಟುಪಾಡುಗಳನ್ನು ದಾಟ್ಕೊಂಡು ಮುಂದೆ ಹೋಗಿದ್ದಾರೆ. ಅದರಲ್ಲಿ ಒಂದು ಸಣ್ಣ ಅನುಭವನ ನಾವು ಕೇಳಿ ಮುಂದಿನ ಗೀತೆ ಹೋಗೋಣ. ನಮಸ್ಕಾರ ಬಾಲು ಜಂಬೆ ಅವರೇ. ನಮಸ್ಕಾರ. ನಮ್ಮ ಹಾಡಿನ ತುಂಬ ಅದ್ಭುತವಾಗಿ ನುಡಿಸ್ತಾ ಇದ್ದೀರಾ ಜಂಬೆ ತಮಟೆಯನ್ನು. ನಿಮ್ಮ ಜೀವನದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ನೀವು ಪಟ್ಟಂಥ ಒಂದು ಸಣ್ಣ ನೋವು, ನಿಮಗಾದಂಥ ಎದುರಾದಂಥ ಒಂದು ನೆನಪಲ್ಲೇ ಉಳ್ಕೊಳ್ಳುವಂಥ ಏನಾದರೂ ಒಂದು ಘಟನೆ ಇದೆ, ಅದನ್ನು ಮಟ್ಟಿಗೆ ಹಂಚ್ಕೋಬೋದು ನೀವು? ತುಂಬ ಇದೆ, ಬಟ್ ಒಂದೇ ಒಂದು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಯಾಕಂದರೆ ನನ್ನ ಜೀವನದಲ್ಲಿ 2008ಕ್ಕೆ ನಾನು ಬಂದದ್ದು ಬೆಂಗಳೂರಿಗೆ. ಆವಾಗ ಜಂಬೆ ಅಂದರೆ ಯಾರಿಗೂ ಗೊತ್ತಾಯಿಲ್ಲ. ಈಗಲೂ ಎಷ್ಟೋ ಜನಕ್ಕೆ ಜಂಬೆನ ಸರಿಯಾಗಿ ಹೇಳೋಕ್ಕೆ ಬರೋಲ್ಲ ಈಗಲೂ ಸ್ವಲ್ಪ ಜನಕ್ಕೆ. ಅದು ಹೊಸ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ನಾನು ಅವಾಗ ಬಸ್ ಪಾಸ್ 25 ರೂಪಾಯಿ ಇತ್ತು ಬಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ. ಜಂಬೆಯಿಂದ ಎತ್ಕೊಂಡು ಹೋಗ್ಬೇಕಾದ್ರೆ ತುಂಬ ರಶ್ ಇರ್ತಾಯಿತ್ತು ಅವಾಗ. ನಾನು ಒಂದು ಸರಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹಿಂಗೆ ಮುಂದಿಟ್ಕೊಂಡಿದ್ದೆ, ಒಬ್ಬರಿಗೆ ಟಚ್ ಆಯಿತು. ಏನೋ ನಿಮಗೆ ಕೆಟ್ಟದಾಗೆಲ್ಲ ನಾನು ಬೈದರು. ನಮ್ಮ ಇಂಟೆನ್ಷನ್ ಏನು, ನಾವು ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಉದ್ದೇಶ. ಬಟ್ ಅವತ್ತು ನಂಗೆ ತುಂಬ ನೋವಾಯಿತು. ಏನಪ್ಪ ಜೀವನದಲ್ಲಿ ನಾವು ಏನೋ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂತಂದ್ರೂ ಎಷ್ಟು ಅಡಿಗಾಲು ಬರುತ್ತೆ. ಬಟ್ ಅವ್ರು ನಾನು ತುಂಬ ಬೈತಾಯಿದ್ರು, ನಾನು ಕೇಳಿಸ್ಕೊತಾ ಇದ್ದೆ. ಬಟ್ ನಾನು ಅವತ್ತು ಅಂದ್ಕೊಂಡೆ ಇದನ್ನ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಪಟ್ಟೆ. ಬಟ್ ಯಾಕೋ ಮನಸ್ಸು ಒಪ್ಪಿಲ್ಲ. ಏನೋ ಬಂದುಬಿಟ್ಟಿದ್ದೀನಿ ಕೆಲಸಕ್ಕೆ, ಇದರಲ್ಲೇ ಇರಬೇಕಂತ ಹೇಳ್ಬಿಟ್ಟು ಅದೊಂದು ಉದಾಹರಣೆ. ಖಂಡಿತ ಈ ಥರದ ಅನುಭವಗಳು ಬಹಳಷ್ಟು ಬಾಲು ಜಂಬೆ ಅವರ ಜೀವನದಲ್ಲಿ ಆಗಿದೆ. ಇದು ತುಂಬ ಸಣ್ಣ ಉದಾಹರಣೆ, ತುಂಬ ದೊಡ್ಡ ದೊಡ್ಡ ಘಟನೆಗಳೇ ಅವರ ಜೀವನದಲ್ಲಿ ಆಗಿದ್ದಾವೆ. ಅವೆಲ್ಲವನ್ನು ಬಿಟ್ಟು ಒಂದು ಸತಿ ಬಾಲು ಜಂಬೆ ಅವ್ರು ನಮ್ಮ ಹತ್ರ ಹಂಚ್ಕೊಂಡಿದ್ದು, ನಾನು ಸಾಯ್ತಾ ಜಂಬೆನ ನುಡಿಸ್ಕೊಂಡೇ ಸಾಯಬೇಕು ಅಂತ ಬಹುದೊಡ್ಡ ಆಸೆ ಇದೆ ಅಂತ ಹೇಳಿದರು. ನಮ್ಮ ಜೊತೆ ಹಂಚ್ಕೊಂಡಿದ್ರು. ಅಂಥ ಅದ್ಭುತವಾದಂಥ ಕಲಾವಿದರಿಗೆ ಎಷ್ಟೇ ನೋವಿದ್ರು ವೇದಿಕೆಯಲ್ಲಿ ನಾವು ಅದನ್ನು ತೋರಿಸ್ಕೋಬಾರ್ದು ಅಂತ ಹೇಳ್ತಾರೆ. ಆದರೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಚಂದನ ವಾಹಿನಿ ಒಂದು ಅವಕಾಶ ಮಾಡಿಕೊಟ್ಟಿದೆ. ನಿಜವಾಗ್ಲೂ ಅವರಿಗೆ ಧನ್ಯವಾದ ಹೇಳ್ತಾ, ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಿದ್ದೀರ ಅಂದರೆ ಅದು ನಿಮ್ಮಲ್ಲಿರುವಂಥ ಕಲೆಯೇ ಅದಕ್ಕೆ ಮೂಲ ಅಂತ ಹೇಳ್ತಾ ಒಳ್ಳೆಯದಾಗಲಿ ನಿಮಗೆ. ಬನ್ನಿ ಈಗ ಮುಂದಿನ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಭಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಭಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು. ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು. ಚಿಟಪಟ ಮಳೆಗೆ ಸೂರ್ಯನ ಬೆಚ್ಚಿದ ಬೆಳಕಿನ ರಾಶಿಯ ಕೂದಲೆ ಬಾಚಿದ ಗುಡುಗು, ಒದರಿದ ಸದ್ದಿಗೆ ಹೆದರದ ಮೋಡದ ಹಿಂದೆ ನೋಡದೆ ಮುದರಿದ ಮಿಂಚಿನ ಗಾಯ ಕ್ಷಣದಲ್ಲಿ ಮಾಯಾ. ಆಗ ಮಳೆಗೂ ಆಗ ಬಿಸಿಲಿಗೂ, ಆಗ ಮಳೆಗೂ ಬಿಸಿಲಿಗೂ ಕದನ, ಬಣ್ಣದ ಕಾಮನ ಬಿಲ್ಲಿನ ಜನನ. ಆಗ ಮಳೆಗೂ ಬಿಸಿಲಿಗೂ ಕದನ, ಬಣ್ಣದ ಕಾಮನ ಬಿಲ್ಲಿನ ಜನನ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಭಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಭಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು. ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು. ಚಿಟಪಟ ಮಳೆಗೆ ಸೂರ್ಯನ ಬೆಚ್ಚಿದ ಬೆಳಕಿನ ರಾಶಿಯ ಕೂದಲೆ ಬಾಚಿದ ಗುಡುಗು, ಒದರಿದ ಸದ್ದಿಗೆ ಹೆದರದ ಮೋಡದ ಹಿಂದೆ ನೋಡದೆ ಒದರಿದ ಮಿಂಚಿನ ಗಾಯ ಕ್ಷಣದಲ್ಲಿ ಮಾಯಾ. ಆಗ ಮಳೆಗೂ ಆಗ ಬಿಸಿಲಿಗೂ, ಆಗ ಮಳೆಗೂ ಬಿಸಿಲಿಗೂ ಕದನ, ಬಣ್ಣದ ಕಾಮನ ಬಿಲ್ಲಿನ ಜನನ. ಆಗ ಮಳೆಗೂ ಬಿಸಿಲಿಗೂ ಕದನ, ಬಣ್ಣದ ಕಾಮನ ಬಿಲ್ಲಿನ ಜನನ. ಹೇ ಆ ಹೇ ಆ.
ಮರಕ್ಕಿಂತ ಮರ ದೊಡ್ಡದು, ಬುರುಡೆಗಿಂತ ಹಣೆ ಬರಹ ದೊಡ್ಡದು, ಜಾತಕಕ್ಕಿಂತ ಜನ್ಮ ದೊಡ್ಡದು, ಕಾಣೋ ಕಣ್ಣಿಗಿಂತ ಕನಸು ದೊಡ್ಡದು. ಮರಕ್ಕಿಂತ ಮರ ದೊಡ್ಡದು, ಬುರುಡೆಗಿಂತ ಹಣೆ ಬರಹ ದೊಡ್ಡದು, ಜಾತಕಕ್ಕಿಂತ ಜನ್ಮ ದೊಡ್ಡದು, ಕಾಣೋ ಕಣ್ಣಿಗಿಂತ ಕನಸು ದೊಡ್ಡದು. ಕನಸಿಗಿಂತ 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 ಕಿಲುವುಗಾಸೆ ದೊಡ್ಡದು. ಕಾಸಿಲ್ದಿದ್ರೆ ದೇವ್ರಾಣಿ, ಕನಸಲ್ ಕೂಡ ಕನಸು ಬೀಳಲ್ಲ, ಕನಸಲ್ ಕೂಡ ಕನಸು ಬೀಳಲ್ಲ. ಆಗ ಕನಸಿಗೂ ಆಗ ಮನಸ್ಸಿಗೂ, ಆಗ ಕನಸಿಗೂ ಮನಸ್ಸಿಗೂ ಕದನ, ನೆರವೇರದ ಆಸೆಯ ಮರಣ. ಆಗ ಕನಸಿಗೂ ಮನಸ್ಸಿಗೂ ಕದನ, ನೆರವೇರದ ಆಸೆಯ ಮರಣ. ಹೇ 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 ಆ ಹೇ ಹೇ ಆ. ಪ್ರಪಂಚನೆಲ್ಲ ಆಳು ಭಗವಂತ ಬಲ್ಲ, ಅಂಬೆಗಾಲಿಡೋ ಮನ್ಸ ಜಂಭ ಪಡಬಾರದು, ಜಂಭ ಪಡಬಾರದು. ಜಂಭ 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 ಪಡಬಾರದು, ಜಂಭ ಪಡಬಾರದು, ಜಂಭ ಮಾಡಬಾರದು, ಜಂಭ ಮಾಡಬಾರದು, ಜಂಭ ಮಾಡಬಾರದು, ಜಂಭ ಮಾಡಬಾರದು. ಕೊಂಬೆ ಮೇಲಿನ ತುಂಬಿನ ತುಂಬಿ ಮಾಡಬಾರದು, ಕೊಂಬೆ 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 ಮೇಲಿನ ತುಂಬಿನ ತುಂಬಿ ಮಾಡಬಾರದು, ದೊಂಬಿ ಮಾಡಬಾರದು, ದೊಂಬಿ ಮಾಡಬಾರದು, ದೊಂಬಿ ಮಾಡಬಾರದು, ದೊಂಬಿ ಮಾಡಬಾರದು, ದೊಂಬಿ ಮಾಡಬಾರದು. ಜಲದಲ್ಲಿ ನೆಲದಲ್ಲಿ ಬೇಲಿ ಹಾಕೊಂಡು ವಾದ ಮಾಡ್ಕೊಂಡು ಬದುಕೋರು, ಸುರಿಯೋ ಮಳೆಗೂ ಸುಂಕ ಹಾಕಿ ಸುಖವಾಗಿರುವಂದೂರು. ಕಾಣು ಕನಸಿಗೂ ಕಂದಾಯ ಹಾಕಿ, ಕಾಣೋ ಕನಸಿಗೂ ಕಂದಾಯ ಹಾಕಿ, ಕಾಣೋ ಕನಸಿಗೆ ಕಂದಾಯ ಹಾಕಿ, ಹಾಳಾದ ಬಾವಿಗೆ ನೂಕೂರು. ಎಂತಂತದಕ್ಕೆಲ್ಲ ಕಂದಾಯ ಹಾಕುವಂತ ಕಾಲ ಬಂದ್ಬಿಡ್ತು. ಹಾಗಾಗಿ ಎಷ್ಟು ಅದ್ಭುತವಾಗಿ ಬರ್ತಾರೆ. ಹಾಳಾದ ಬಾವಿಗೆ ನೂಕೋರು, ಆಗ ಮಾನಕ್ಕೂ ಆಗ ಪ್ರಾಣಕ್ಕೂ, ಆಗ ಮಾನಕ್ಕೂ ಪ್ರಾಣಕ್ಕೂ ಕದನ, ಕಾಯುವ ಕೂಗಿ ಕರೆಯಿರಿ ಶಿವನ. ಆಗ ಮಾನಕ್ಕೂ ಪ್ರಾಣಕ್ಕೂ ಕದನ, ಕಾಯುವ ಕೂಗಿ ಕರೆಯಿರಿ ಶಿವನ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಎತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಎತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು, ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು. ಚಿಟಪಟ ಬೆಳಗ್ಗೆ ಸೂರ್ಯನ ಬೆಚ್ಚಿದ ಬೆಳಕಿನ ರಾಶಿಯ ಕೂದಲೆ ಬಾಚಿದ ಗುಡುಗು ಒದರಿದ ಸದ್ದಿಗೆ ಹೆದರಿದ ಮೋಡದ ಹಿಂದೆ ನೋಡದ ಮುದರಿದ ಮಿಂಚಿನ ಗಾಯ ಕ್ಷಣದಲ್ಲಿ ಮಾಯ. ಆಗ ಮಳೆಗೂ ಆಗ ಬಿಸಿಲಿಗೂ, ಆಗ ಮಳೆಗೂ ಬಿಸಿಲಿಗೂ ಕದನ, ಬಣ್ಣದ ಕಾಮನ ಬಿಲ್ಲಿನ ಜನನ. ಆಗ ಮಳೆಗೂ ಬಿಸಿಲಿಗೂ ಕದನ, ಬಣ್ಣದ ಕಾಮನ ಬಿಲ್ಲಿನ ಜನನ. ಹೇ ಹೇ ಆ ಹೇ ಆ. ಕೇಳಿದ್ರಲ್ಲ ವೀಕ್ಷಕರೇ, ಈ ಹಾಡಲ್ಲಿ ಎಂಥ ಅದ್ಭುತವಾದಂಥ ಸಾಲುಗಳಿದ್ದಾವೆ. ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ, ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ. ಒಂದು ಕಲ್ಲು ಕಲ್ಲಾಗಿದ್ದಾಗ ಯಾರು ನೋಡೋದಿಲ್ಲ, ಅದು ಶಿಲೆಯಾಗಿ ನಿಂತಾಗ ಅದಕ್ಕೆ ಬರುವಂತಹ ಗೌರವ ಬೇರೆ. ಅದು ಶಿಲೆಯಾಗೋದಕ್ಕೆ ಎಷ್ಟು ಉಳಿಪೆಟ್ಟನ್ನು ತಿಂದಿರುತ್ತೆ ಅನ್ನೋದಕ್ಕೆ ಈ ಒಂದು ಹಾಡು ನಿದರ್ಶನವಾಗಿ ನಿಲ್ಲುತ್ತೆ.
ಇತ್ತೀಚಿನ ಕಾಲದಲ್ಲಿ ನಮ್ಮ ಯುವಕರು ವಿಶೇಷವಾಗಿ ಒಂದು ಸಣ್ಣ ತೊಂದರೆ ಆದರೆ ಸಾಕು ಅದನ್ನ ಎದುರಿಸಕ್ಕಾಗ್ದೇ ಎಷ್ಟೋ ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರೆ. ಆದರೆ ಆ ಸಣ್ಣ ಒಂದು ತೊಂದರೆಯಲ್ಲಿನೇ ಅಲ್ಲೇ ಹುಡುಕಿದ್ರೆ ಆ ಒಂದು ಸಣ್ಣ ಪರಿಹಾರ ಸಿಗುತ್ತೆ, ಬಹುದೊಡ್ಡ ಜೀವನ, ಸುಂದರವಾದ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಯುವಕರಲ್ಲಿ ವಿಶೇಷವಾಗಿ ಹೇಳೋದು ಆ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಬರಬೇಕು. ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ಆ ಥರದ ಹಾಡುಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಮತ್ತೊಬ್ಬರು ನಮ್ಮ ಜೊತೆ ನಮ್ಮ ಕಲಾವಿದರಿದ್ದಾರೆ, ನಾಗೇಶ್ ಅವರು. ಅದ್ಭುತವಾದಂತಹ ಕಲಾವಿದರು. ಜಂಬೆ, ತಮಟೆ, ಅದರ ಜೊತೆಯಲ್ಲಿ ಕುಚಿಪುಡಿ ಡ್ಯಾನ್ಸ್, ಕಥಕ್, ಈ ಥರದ ಎಲ್ಲ ವಿಭಿನ್ನವಾದ ಹಲವಾರು ಕಲೆಗಳನ್ನು ತಮ್ಮೊಳಗೆ ಇಟ್ಕೊಂಡಿರುವಂತಹ ಅದ್ಭುತವಾದಂಥ ಕಲಾವಿದರು. ಬನ್ನಿ ಕೇಳೋಣ ಅವರ ಒಂದು ಜೀವನದಲ್ಲಾದಂಥ ಒಂದು ಘಟನೆಯನ್ನು. ನಾಗೇಶ್ ಅವರು ನಮಸ್ಕಾರ. ನಮಸ್ತೆ ಅಣ್ಣ. ಹೇಳಿ, ನಿಮ್ಮ ಜೀವನದಲ್ಲಿ ನೀವು ಹೇಗೆ, ನಿಮ್ಮ ಬಗ್ಗೆ ಹಲವಾರು ಕಡೆ ನಾನು ನೋಡಿದ್ದೇನೆ, ನಿಮ್ಮ ಕಲೆಯ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ನಿಮ್ಮ ಜೀವನದಲ್ಲಿ ಆದಂಥ ಒಂದು ಸಣ್ಣ ಘಟನೆ ಅಥವಾ ನಿಮ್ಮ ಜೀವನದಲ್ಲಿ ಆಗಿದ್ದು ಇನ್ನೊಬ್ಬರಿಗೆ ಹೇಗೆ ಸ್ಫೂರ್ತಿಯಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಒಂದು ಘಟನೆ ಹೇಳ್ಬೋದಾ? ಖಂಡಿತ ಅಣ್ಣ. ನನ್ನ ಜೀವನದಲ್ಲಿ ಪ್ರಾರಂಭಿಕ ದಿನಗಳಲ್ಲಿ ನಾನು ಆ್ಯಕ್ಚುಲಿ 7th ಡ್ರಾಪ್ಔಟ್ ಆಗಿದ್ದ ಹುಡುಗ. ಸೊ ಇವಾಗ ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಅದಕ್ಕೊಂದು ಹಿನ್ನೆಲೆ ಕತೆ ಇದೆ. ಅದನ್ನು ಈ ಚಂದನ ವಾಹಿನಿ ಮೂಲಕ ತಿಳಿಸ್ಕೊಡ್ತೀನಿ. ನಮ್ಮದೊಂದು ಹಳ್ಳಿ, ನಲ್ಲಕದರಿನಹಳ್ಳಿ ಅಂತ. ಆ ಹಳ್ಳಿಯಲ್ಲಿ ಮಾಮೂಲವಾಗಿ ಹಳ್ಳಿ ಕಡೆ ಇದ್ದರೆ ನಾವೆಲ್ಲ ಮೇಕೆ ಹೊಡ್ಕೊಂಡು ಬಾವಿ ಹತ್ರ ಹೋಗಿ ಈಜಾಡ್ಕೊಂಡು ಮರಕೋತಿ ಆಡ್ಕೊಂಡು ಈ ಥರ ಕಾಲ ಕಳೀತಾ ಇದ್ವಿ. ಆದರೆ ಅದಕ್ಕಿಂತ ಮೀರಿ ಅಂದರೆ ಮನೆಗೆ ಮತ್ತೆ ನಾವು ಬಂದಾಗ ಎಷ್ಟೇ ಖುಷಿಯಿಂದ ಆಡ್ಕೊಂಡು ಮತ್ತೆ ಮನೆಗೆ ಬಂದರೆ ಆರ್ಥಿಕವಾಗಿ ನಾವು ತುಂಬ ಹಿಂದೆ ಇದ್ವಿ. ಅಂಥ ಸಮಯದಲ್ಲಿ ಏನಾದರೂ ಕೆಲಸ ಮಾಡಬೇಕಂತೇಳಿ ಸಿಮೆಂಟ್ ಕೆಲಸ ಮಾಡಿದ್ವಿ, ಗಾರ್ಮೆಂಟ್ ಕೆಲಸ ಮಾಡಿದ್ವಿ, ತುಂಬ ತೊಂದರೆ ಅನುಭವಿಸಿದ್ವಿ. ಅಂದರೆ ಯಾರಾದ್ರೊಬ್ಬರು ನಮಗಿಂತ ಮೇಲೆ ಒಬ್ರು ಇರ್ತಾರಲ್ವ, ಅವರು ಅಹಂಕಾರದಿಂದ ಮಾತಾಡೋದು ಈ ಥರದ್ದೆಲ್ಲ ಕೇಳಿದಾಗ ಇದೇನಾ ನಮ್ಮ ಜೀವನ, ಇನ್ನೊಬ್ರ ಹತ್ರ ಅನಿಸ್ಕೊಳ್ಳೇಬೇಕಂತ ಅನಿಸ್ತಿತ್ತು. ಆವಾಗ ನಮಗೆ ಒಂದು ಪರಿಚಯ ಆಗಿದ್ದು ದ್ವಾರಕನಾಥ್ ರೆಡ್ಡಿ ರಮಣಾರ್ಪಣಂ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮೂಲಕ ನಾವೆಲ್ಲ ಹೋದಾಗ ನಮಗೆ ಈ ಥರ ವಾದ್ಯಗಳನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟು, ಜಾನಪದ ಕಲೆಗಳನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟು, ಮತ್ತು ನನ್ನ ಸಂಗೀತ ಕ್ಷೇತ್ರದಲ್ಲೇ BA ಇನ್ ಮ್ಯೂಸಿಕ್ ಕಂಪ್ಲೀಟ್ ಮಾಡಿದ್ದೀನಿ, ಅದು ಕಥಕ್ ಮೂಲಕ. ಸೊ ಈ ಜೀವನವನ್ನು ನಡೆಸ್ಕೊಂಡು ಬರ್ತಾ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಈ ಥರ ಬಂದು ನಡೆಸ್ಬೇಕಾದ್ರೆ ನಮ್ಮ ಗುರುಗಳಾದಂಥ ಬಾಲು ಜಂಬೆ ಸರ್ ಅವರಿದ್ದಾರೆ. ಸೊ ಅವ್ರು ಸದಾ ನಮಗೆ ಸ್ಫೂರ್ತಿಯನ್ನು ತುಂಬ್ತಾ ಇರ್ತಾರೆ. ಈಗ ಅವರಿಂದ ನಾವು ಸ್ಫೂರ್ತಿ ತಗೊಂಡಿದ್ದೀವಿ. ನಾವು ಇನ್ನೊಂದಷ್ಟು ಜನಕ್ಕೆ, ನೆಕ್ಸ್ಟ್ ಜನ್ರೇಷನ್ಗೆ ಒಂದಷ್ಟು ಏನು ಕಲೆ ನಾವು ಕಲ್ತಿದ್ದೀವೋ ಅದ್ರ ಮೂಲಕ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಖಂಡಿತ ನಿಜವಾಗ್ಲೂ ಸತ್ಯ. ನಾಗೇಶ್ ಅವರ ಮಾತುಗಳಲ್ಲಿ ಒಂದು ಸತ್ಯ ಕಾಣಿಸುತ್ತೆ ನಮಗೆ. ಓದು ಅನ್ನೋದು ಖಂಡಿತವಾಗ್ಲೂ ಎಲ್ರಿಗೂ ಮುಖ್ಯ ಆಗುತ್ತೆ, ಶಿಕ್ಷಣ ಅನ್ನೋದು ತುಂಬ ಅವಶ್ಯಕತೆ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಕೈ ಕೊಟ್ಟ ಮಾತ್ರಕ್ಕೆ ಎಷ್ಟೋ ಜನ ತಮ್ಮ ಜೀವನವನ್ನೇ ಕಳ್ಕೊತಾರೆ. ಅವರಲ್ಲೂ ಕೂಡ ಒಂದು ಅದ್ಭುತವಾದಂಥ ಏನಾದರೂ ಒಂದು ಕಲೆ ಇರುತ್ತೆ, ಅದನ್ನು ಅವರೇ ಗುರುತಿಸಿ ಅದನ್ನು ಮುಂದಕ್ಕೆ ತಗೋಬೇಕಾಗಿರುವಂಥ ಜವಾಬ್ದಾರಿ ಅವ್ರ ಮೇಲೇನೇ ಇದೆ. ನೀವು 7ನೇ ಕ್ಲಾಸಿನ ಹೋಗಿದ್ದು ಅಂತ ಹೇಳಿದ್ರಿ, ಆದರೆ ಆ ಥರದ ಎಷ್ಟೋ ಡಿಗ್ರಿ ಓದುವಂತಹ ವಿದ್ಯಾರ್ಥಿಗಳಿಗೆ ಇವರು ತಮ್ಮ ಕಲೆಯನ್ನು ಕೊಡ್ತಾ ಇದ್ದಾರೆ. ಇದು ಕಲೆಗಿರುವಂಥ ಬಹುದೊಡ್ಡ ಶಕ್ತಿ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರುವಂಥ ನಮ್ಮ ಎಲ್ಲ ಕಲಾವಿದರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ತಮಗೆಲ್ಲರಿಗೂ ಕೂಡ ಧನ್ಯವಾದನ ಹೇಳ್ತಾ ಈ ಒಂದು ಹಾಡುಗಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಮತ್ತೊಮ್ಮೆ ನಮ್ಮ ಚಂದನ ವಾಹಿನಿಯ ಎಲ್ಲ ಸಮಸ್ತ ವೀಕ್ಷಕರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ.